ಮುಂಗಾರು ಹಂಗಾಮು ಚುರುಕು, ಬಿತ್ತನೆ ಬೀಜ, ರಸಗೊಬ್ಬರ ಬೆಲೆ ಏರಿಕೆಯಿಂದ ರೈತರು ಕಂಗಾಲಾಗಿದ್ದಾರೆ. ಮುಂಗಾರು ಮಳೆಯಿಂದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದ್ದು, ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗ್ತಾ ಇದ್ದು ರೈತರ ಕೃಷಿ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ರಸಗೊಬ್ಬರ ಬೀಜ ಖರೀದಿಯಲ್ಲಿ ಹಣದುಬ್ಬರ ಹೆಚ್ಚಾಗಿದ್ದು ಇದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮುಂಗಾರು ಪೂರ್ವದಲ್ಲಿ ಉತ್ತಮ ಮಳೆಯಾಗಿದ್ದು ರೈತರ ಮುಖದಲ್ಲಿ ಮಂದಹಾಸವನ್ನು ಮೂಡಿದೆ. ಆದರೆ ಬಿತ್ತನೆಗೆ ಸಿದ್ಧತೆ ಮಾಡಿಕೊಂಡಿರುವ ರೈತರಿಗೆ ಬಿತ್ತನೆ ಬೀಜ ಸಿಗದ ಕಾರಣ ಬಿತ್ತನೆ ಬೀಜದ ಬೆಲೆ ಏರಿಕೆಗೆ ಕಾಲಾವಕಾಶ ಬೇಕಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಕೃಷಿ ಇಲಾಖೆ ಸಬ್ಸಿಡಿ ದರದಲ್ಲಿ ವಿತರಿಸುವ ಬೀಜಗಳ ಬೆಲೆಯಲ್ಲಿ ಭಾರೀ ಏರಿಕೆಯಾಗಿದೆ. ವಿವಿಧ ಬಿತ್ತನೆ ಬೀಜಗಳ ಬೆಲೆ ಕೆಜಿಗೆ 2 ರಿಂದ 6 ರೂಪಾಯಿ ಇದು ಹೆಚ್ಚುತ್ತಾ ಇದ್ದು, ಈ ಪೈಕಿ ಸೋಯಾಬೀನ್, ಹೆಸರು, ಉದ್ದು, ಮೆಕ್ಕೆಜೋಳ ಸೇರಿದಂತೆ ಮುಂಗಾರು ಬೆಳೆಗಳ ಬೀಜಗಳ ಬೆಲೆ ಮಾತ್ರ ಕೆಜಿಗೆ 5 ರಿಂದ 50 ರೂಪಾಯಿ. ಕೇವಲ 5 ಎಕರೆಗೆ ಮಾತ್ರ ವಿನಾಯಿತಿ ನೀಡಲಾಗ್ತಾ ಇದ್ದು ಉಳಿದ ಬೀಜಗಳನ್ನು ಮಾರುಕಟ್ಟೆ ದರದಲ್ಲಿ ಖರೀದಿಸಬೇಕಾಗಿದೆ. ಇದಲ್ಲದೆ ಯೂರಿಯಾ 48 ಕೆಜಿಗೆ 266 ರೂಪಾಯಿ, DAP 50 ಕೆಜಿಗೆ 1350 ರೂಪಾಯಿ, MOP ಕೆಜಿಗೆ 50 ರೂಪಾಯಿ, 30 ಕೆಜಿಗೆ 1700 ರೂಪಾಯಿ ಹಾಗೂ SSP 500 ರಿಂದ 700 ರೂಪಾಯಿ ಬೆಲೆ ಹೆಚ್ಚಾಗಿದೆ. ಪ್ಯಾಕ್ಗೆ 1225 ರೂಪಾಯಿ, ಕಾಂಪ್ಲೆಕ್ಸ್ಗಳಲ್ಲಿ 50 ಕೆಜಿಗೆ 1200 ರೂಪಾಯಿ ಮತ್ತು IPCO 1250 ರೂಪಾಯಿ ನಿಗದಿಪಡಿಸಲಾಗಿದೆ. ಕೆಲವು ಸೊಸೈಟಿಗಳಲ್ಲಿ DAP ರಸಗೊಬ್ಬರ ತೆಗೆದುಕೊಳ್ಳುವಾಗ ಅದರೊಂದಿಗೆ 1 ಲೀಟರ್ ನ್ಯಾನೋ ಯೂರಿಯಾ ಲಿಕ್ವಿಡ್ ತೆಗೆದುಕೊಂಡರೆ ಮಾತ್ರ DAP ಗೊಬ್ಬರ ನೀಡ್ತಾ ಇದ್ದು ಇದರಿಂದ ರೈತರಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ವರದಿ ಪ್ರಕಾಶ್ ದುಪ್ಪದ್, ಮಹಾಯುಧ ನ್ಯೂಸ್, ಧಾರವಾಡ. ಈಗ ಬೀಜ ಗೊಬ್ಬರದ ರೇಟ್ ಜಾಸ್ತಿ ಆಗ್ಬಿಟ್ಟೈತಿ. ತಾವು ರೈತರು ಏನೆಲ್ಲ ಕಷ್ಟ ಅನ್ಭವಿಸಿದ್ರಿ? ರೈತರು ದೇಶದ ಬೆನ್ನೆಲುಬು ಅಂತಾರೆ ಇವರು ಸರ್ಕಾರದವರು ಯಾವುದೇ ಅವರ ಆತ. ಆದರೆ ರೈತರಿಗೆ ಹೆಂಗೆ ಬೆಲೆ ಕೊಡ್ತಾ ಇದ್ದಾರೆ ಅಂದರೆ, ಕಳೆದ ಸಾರಿ 300 ರೂಪಾಯಿದ್ದು ಅಂತ ಪಾಕೆಟ್ ಹೆಸರು ಬೀಜ 5 kgಗೆ ಈ ಸಲ 880 ಮಾಡಿದ್ದಾರೆ. ಈ ಥರ ಆದ್ರೆ ರೈತರು ಹೆಂಗೆ ಬದುಕಬೇಕು?
ಹೋದ ಸತಿ ಕಳೆದ ರೀತಿಯಿಂದ ಅತಿವೃಷ್ಟಿ ಅನಾವೃಷ್ಟಿಯಿಂದ ಕಳೆದ 4 ವರ್ಷಗಳಿಂದ ರೈತರು ಏನೂ ಆಗಿಲ್ಲ. ಹೋದ ಸತಿ ಬೀಜ ಹಾಕಿದ ಸತಿ ಹುಟ್ಟಿಲ್ಲ. ಈಗ ನಾವು ಬೀಜ ನಮ್ಗೆ ಶೇಖರಣೆ ಮಾಡ್ಕೋಬೇಕಂದ್ರೂ ಬೀಜ ಇಲ್ಲ. ಆದರೆ ಈ ಸಲ ಮತ್ತೆ ರೇಟ್ ಹೆಚ್ಚಿಗೆ ಮಾಡಿದರೆ ಇದು ಭಾಳ ತೊಂದರೆ ಆಗ್ತಾಯಿದೆ. ಆದಷ್ಟು ಬೇಗ ರಾಜ್ಯ ಸರ್ಕಾರ ಇದು ಬೀಜದ ದರವನ್ನು ಇಳಿಸಬೇಕು, ಇಲ್ಲ ಅಂದರೆ ಸಮಸ್ಯೆ. ಯಾವ್ಯಾವ ಬೀಜಗಳು ಹೆಚ್ಚು ಕಡಿಮೆ ಆಗ್ಯಾವ ಸರ್? ಹೆಸರು ಕಾಳು, ಸೋಯಾಬೀನ, ಶೇಂಗಾ, ಉದ್ದು, ತೊಗರಿ ಇವು ಎಲ್ಲ ರೇಟು ಜಂಪ್ ಆಗ್ಯಾವ ಸರ್. ಇದೇ ಒಂದು ಅಂತಲ್ಲ, ಎಲ್ಲ ರೇಟ್ರ ಮೇಲೆ 10 ರೂಪಾಯಿ 20 ರೂಪಾಯಿ, ಕನಿಷ್ಠ 5 ರೂಪಾಯಿದಿಂದ ಹಿಡಿದು 50 ರೂಪಾಯಿ ಮಟ್ಟ ಡಿಫ್ರೆನ್ಸ್ ಆಗಿದೆ ಒಂದು ಬೀಜದ ಬೆಲೆ. ಹೀಗಾಗಿ ಸರ್ಕಾರ ದಯವಿಟ್ಟು ಇದನ್ನ ಇಳಿಸ್ಬೇಕು, ಇಳಿಕೆ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊತೇವೆ. ಗೊಬ್ಬರ ಹೆಂಗೆ ಸರ್ ವಾಸರಿ ಸರ್? ಗೊಬ್ಬರ ಎಲ್ಲಿ ಹೋದ್ರೂ ಸಿಗ್ತಾ ಇಲ್ಲ ಸರ್, ಮೊದ್ಲಂಗೆ ಸಿಗ್ತಾ ಇಲ್ಲ. ಈಗ ಮತ್ತೆ ಗೊಬ್ಬರ ತರಬೇಕಂದ್ರೆ ನಾವು ತಾಲೂಕು ಕಚೇರಿಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು. ಇದನ್ನ ಗೊಬ್ಬರ ಮತ್ತು ಬೀಜ ಯಾಕೆ ಸೃಷ್ಟಿ ಮಾಡ್ಬೇಕಂದ್ರೆ ಗ್ರಾಮ ಲೆಕ್ಕಾಧಿಕಾರಿ ಕಡೆ ಕೊಟ್ಟು ಪ್ರತಿ ಹಳ್ಳಿ ಮನೆಗೆ ಮುಟ್ಟಂಗೆ ಮಾಡ್ಬೇಕು. ಸರ್ಕಾರದವ್ರು ಒಂದು ರೈತ ಸಂಪರ್ಕ ಕೇಂದ್ರ ಅಂತ ತಾಲೂಕಿನಲ್ಲಿ ಒಂದು ತೆಗಿತಾರ, ಅಲ್ಲಿ ಹೋಗಿ ನಾವು ಪಾಳೆ ಹಚ್ಚಬೇಕು, ಹೈರಾಣ ಆಗ್ಬೇಕು. ಅದು ಒಬ್ಬರಿಗೆ ಒಂದ ಪಾಕೆಟ್ ಕೊಡ್ತೇನೆ ಅಂತಾರ. ಈ ಥರ ತುಂಬ ಸಮಸ್ಯೆ ಆಕತಿ. ಇದನ್ನ ಗ್ರಾಮ ಲೆಕ್ಕಾಧಿಕಾರಿಗಳು ಊರಲ್ಲಿ ಪ್ರತಿಯೊಬ್ಬರು ಇರ್ತಾರ, ಅವ್ರ ಮುಖಾಂತರನ ಬೀಜ ಗೊಬ್ಬರ ಹಂಚಿದ್ರೆ ಇನ್ನೂ ಅನುಕೂಲ ಆಕೈತಿ ರೈತರಿಗೆ ಅಂತ ಈ ಮಾತು ಕೇಳ್ಕೊತೀವಿ. ತಮ್ಮ ಹೆಸರು ಹೇಳಿ ಸರ್? ಅಪ್ಪಣ್ಣ ನದಾಬ್ ಸರ್. ಇವತ್ತು ಈಗ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಬಗ್ಗೆ ನಾವು ಪ್ರತಿ ವಾರಕ್ಕೂ ಕೂಡ DDMA ಮೀಟಿಂಗು ಹಾಗೂ ತಾಲೂಕು ಮಟ್ಟದಲ್ಲಿ ಕೂಡ ತಾಲೂಕು ಟಾಸ್ಕ್ ಫೋರ್ಸ್ ಮೀಟಿಂಗ್ ಕೂಡ ನಡೀತಾ ಇದೆ. ಈಗ ನಾವು ನೋಡಿದ್ರೆ ಕಳೆದ ಮೇ ಮೊದಲನೇ ವಾರದಿಂದ ನಾವು ನಮ್ಮ ಜಿಲ್ಲೆಯಲ್ಲಿ ಕೂಡ ವಾಡಿಕೆಗಿಂತ ಸ್ವಲ್ಪ ಹೆಚ್ಚಿನ ಮಳೆ ನಮಗೆ ಆಗಿದೆ. ನಮಗೆ ಒಂದು ಲಾಸ್ಟ್ ಒಂದು ವಾರದಲ್ಲಿ ನಾವು ನೋಡಿದ್ರೆ ನಮಗೆ ಸರಾಸರಿ ಮೇ 16ರಿಂದ 22ವರೆಗೆ ನಾವು ತೊಗೊಂಡ್ರೆ ನಮಗೆ ನಾರ್ಮಲ್ ಆಗಿ 16 mm ಮಳೆ ಆಗಬೇಕಿತ್ತು ವಾಡಿಕೆ. ಆ್ಯಕ್ಚುಲ್ ಆಗಿ ಆಗಿರೋದು 47.3% ಮಳೆ mm ಆಗಿದ್ದಾವೆ. ಸೊ ಹಾಗಾಗಿ ನಮಗೆ ಇದು ನೋಡಿದರೆ 208% ಎಕ್ಸಸ್ ಡಿಪಾರ್ಚರ್ ಆಗಿದೆ. ಸೊ ಈಗ ಈ ಒಂದು ಹಿನ್ನೆಲೆಯಲ್ಲಿ ನಮಗೆ ಒಂದು ಕುಡಿಯುವ ನೀರದು ನಾವು ನೋಡಿದ್ರೆ ನಮಗೆ 8 ತಾಲೂಕುಗಳಲ್ಲಿ 4 ತಾಲೂಕುಗಳಲ್ಲಿ ಮಾತ್ರ ನಾವು ಖಾಸಗಿ ಬೋರ್ವೆಲ್ಲಿಂದ ನಾವು ನೀರನ್ನು ಸರಬರಾಜು ಮಾಡ್ತಾ ಇದ್ದೀವಿ. 52 ಗ್ರಾಮಗಳಲ್ಲಿ 81 ಬೋರ್ವೆಲ್ಗಳನ್ನು ನಾವು ಪ್ರೈವೇಟ್ ಬೋರ್ವೆಲ್ಗಳನ್ನು ಹೈರ್ ಮಾಡಿ ನಾವು ನೀರು ಪೂರೈಕೆ ಮಾಡ್ತಾ ಇದ್ದೀವಿ. 1 ಗ್ರಾಮದಲ್ಲಿ ನಾವು ಟ್ಯಾಂಕರ್ ಸಪ್ಲೈ ಮಾಡ್ತಾ ಇದ್ದೀವಿ. ಸೊ ಈಗ ಉಳಿದ 4 ತಾಲೂಕು ಈಗ ಇವತ್ತೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಬರ ಪರಿಸ್ಥಿತಿಯ ಬಗ್ಗೆ ಹಾಗೂ ಮುಂಗಾರು ಸಿದ್ಧತೆಯ ಬಗ್ಗೆ ಹಾಗೂ ಮುಂದಕ್ಕೆ ಜಾಸ್ತಿ ಮಳೆ ಬರುವ ಸಂಬಂಧ ಇರುವುದರಿಂದ ಪ್ರವಾಹವನ್ನು ಕೂಡ ತಡೆಗಟ್ಟಕ್ಕೆ, ಅಲ್ಲಿ ಇರುವ ಹಾನಿಗಳನ್ನು ಕಡಿಮೆ ಮಾಡೋದಕ್ಕೆ, ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ಏನು ತಗೊಳ್ಬೇಕು ಎಂಬುದು ಕೂಡ ನಮಗೆ ಒಂದು ಕಟ್ಟುನಿಟ್ಟಾದ ಸೂಚನೆ ಕೂಡ ನೀಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈಗ ಮುಂಗಾರುಗೆ ಎಲ್ಲ ತಯಾರಿ ಕೂಡ ಆಗ್ತಾ ಇರುವುದರಿಂದ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಸಂಬಂಧಪಟ್ಟ ಎಲ್ಲ ಇಲಾಖೆ ಜೊತೆಗೆ ಕೂಡ ಈಗಾಗಲೇ ನಾವು ಸಭೆಯನ್ನು ಕೂಡ ಮಾಡಿದ್ದೀವಿ. ಅವರಿಗೆ ಕೂಡ ಯಾವ ಪೂರ್ವ ಸಿದ್ಧತೆಗಳು 3 ವಿಷಯವನ್ನು ನಾವು ಹೇಳಿದ್ದೀವಿ. ಒಂದು ಬಿತ್ತನೆ ಬೀಜದ್ದು, ಇನ್ನೊಂದು ಗೊಬ್ಬರದ್ದು, ಇನ್ನೊಂದು ಪೆಸ್ಟಿಸೈಡ್ಸ್ದು. ಇದರದ್ದು ಯಾವುದೇ ಕೂಡ ಕೊರತೆ ಇಲ್ಲದೆ ನೋಡಿಕೊಳ್ಳಬೇಕು ಅಂತ ಸಭೆಯನ್ನು ಕೂಡ ಜರುಗಿಸಿ ಅವರಿಗೆ ಸೂಚನೆ ನೀಡಿದ್ದೀವಿ. ಈಗ ನಮ್ಮ ಜಿಲ್ಲೆಯಲ್ಲಿ ಕೂಡ ಯಾವುದೇ ರೀತಿಯ ಬಿತ್ತನೆ ಬೀಜದಾಗಲಿ ಗೊಬ್ಬರದಾಗಲಿ ಯಾವುದೇ ನಮಗೆ ಸಮಸ್ಯೆಗಳು ಇರುವುದಿಲ್ಲ. ಈಗ ನಮಗೆ ಮುಂಗಾರು ಅಂತ ನಮ್ಮ ಜಿಲ್ಲೆಯಲ್ಲಿ ತೊಗೊಂಡಿದ್ರೆ ಮುಂಗಾರು ಹಂಗಾಮಿನಲ್ಲಿ ಟೋಟಲ್ ನಮಗೆ ಬಿತ್ತನೆ ಗುರಿ ಇರೋದು 2,70,840 ಹೆಕ್ಟೇರ್ಗಳು ನಮಗೆ ಬಿತ್ತನೆ ಮಾಡೋದಕ್ಕೆ ಗುರಿ ಇರುವುದು. ಸೊ ಇದರಲ್ಲಿ ನಾವು ಪ್ರಮುಖವಾದ ಬೆಳೆಗಳು ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಹೆಸರು, ಹತ್ತಿ, ಮುಸ್ಕಿನ್ ಜೋಳ, ಆಮೇಲೆ ಸೋಯಾ ಅವರೆ, ಶಿಯಂಗ, ಉದ್ದು ಹಾಗೂ ಭತ್ತ ಇಂಥವು ನಮಗೆ ಖರೀಫ್ ಸೀಸನಲ್ಲಿ ಪ್ರಮುಖ ಬೆಳೆಗಳಾಗಿರ್ತವೆ. ಸೊ ಇದಕ್ಕೆ ನಮಗೆ ಬೇಕಾಗಿರುವ 20,681 ಕ್ವಿಂಟಲ್ಗಳು ಬೀಜ ಏನು ನಾವು ರಿಯಾಯಿತಿ ದರದಲ್ಲಿ ನಾವು ಕೊಡ್ತೀವಿ. ಸೊ ಆ ಬೀಜಗಳು ನಮಗೆ ಇಷ್ಟು ಗುರಿ ನಮಗೆ ಇದ್ದಾವೆ ವಿವಿಧ ಬೆಳೆಗಳದು. ಸೊ ಆ ಬೆಳೆಗಳದು ನಮಗೆ ಯಾವುದೇ ರೀತಿಯ ಕೊರತೆ ಇಲ್ಲ. ನಮ್ಮ ಹತ್ರ ಸಾಕಷ್ಟು ಸ್ಟಾಕ್ಗಳು ಕೂಡ ನಮ್ಮಲ್ಲಿ ಇದ್ದಾವೆ. ಸೊ ನಮ್ಮಲ್ಲಿ ನಮಗೆ ಬೇಕಾಗಿರೋದು 20,000 ಕ್ವಿಂಟಲು, ನಮ್ಮ ಹತ್ರ ಲಭ್ಯ ಇರೋದು 23,779 ಕ್ವಿಂಟಲ್ಗಳು ನಮ್ಮ ಹತ್ರ ಲಭ್ಯ ಇದೆ. ಹಾಗಾಗಿ ನಮಗೆ ಬೇಡಿಕೆಗಿಂತ ಜಾಸ್ತಿನೇ ನಮಗೆ ಲಭ್ಯ ಇರುವುದರಿಂದ ಸೊ ರೈತರು ಯಾವುದು ಕೂಡ ಆತಂಕಕ್ಕೆ ಒಳಗಾಗೋದು ಬೇಡ. ಸೊ ಎಲ್ಲರೂ ಕೂಡ ತಾವು ರೈತ ಸಂಪರ್ಕ ಕೇಂದ್ರ ಹಾಗೂ ಹೆಚ್ಚುವರಿ ಕೇಂದ್ರಗಳು ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆ 31 ಕೇಂದ್ರಗಳ ಮುಖಾಂತರ ನಾವು ವಿತರಣೆ ಮಾಡೋಕ್ಕೆ ನಾವು ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೃಷಿ ಇಲಾಖೆ ಮೂಲಕ ಮಾಡಿಕೊಂಡಿದ್ದೀವಿ. ಸೊ ತಾವು ಸಂಬಂಧಪಟ್ಟ ಹೋಬಳಿವಾರು ಇರುವ ರೈತ ಸಂಪರ್ಕ ಕೇಂದ್ರ ಅಥವಾ ನಾವು ಹೆಚ್ಚುವರಿ ಕೇಂದ್ರಗಳು ಏನು ಪ್ರಾರಂಭ ಮಾಡಿದ್ದೀವಿ ಪ್ಯಾಕ್ಸ್ ಮುಖಾಂತರ, ಅಲ್ಲಿಗೆ ಕೂಡ ತಾವು ಹೋಗಿ ಬಿತ್ತನೆ ಬೀಜವನ್ನು ಪಡೆದುಕೊಳ್ಳಬಹುದು. ಹಾಗಾಗಿ ಯಾವುದೋ ಒಂದು ರಶ್ ಆಗೋದಕ್ಕೇನೋ ಇಲ್ಲ ಮುಗಿದೋಗಿರ್ತದೆ ಎಂಬುದಕ್ಕೇನೋ ಇಲ್ಲಿ ಯಾವುದೋ ಒಂದು ಆತಂಕ ಪಡೋದು ಬೇಡ.
ಸೊ ಎಲ್ಲಿ ಕೂಡ ನೀವು ಎಲ್ಲಿವರೆಗೆ ರೈತರಿಗೆ ಅವಶ್ಯಕತೆ ಇದೆ ಅಲ್ಲಿವರೆಗೆ ನಾವು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಸೊ ಈಗಲೇ ಬಿತ್ತನೆ ಆಗ್ಬೋದು ಅಥವಾ ಜೂನ್ ಜುಲೈವರೆಗೆ ಕೂಡ ಬೇರೆ ಬೇರೆ ಬೆಳೆಗಳು ಬಿತ್ತನೆ ಆಗ್ಬೋದು. ಹಾಗಾಗಿ ಎಲ್ಲದಕ್ಕೂ ಕೂಡ ನಾವು ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಯಾವುದೇ ರೀತಿಯ ಶಾರ್ಟೇಜ್ ಆಗದೇ ರೀತಿಯಲ್ಲಿ ನಾವು ನೋಡ್ಕೊತೀವಿ. ಈಗಾಗಲೇ ನಾವು ಅದನ್ನು ಬೀಜದ ವಿತರಣೆ ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ. ಸೊ ರೈತರು ಸಂಬಂಧಪಟ್ಟ ಕೇಂದ್ರಕ್ಕೆ ಹೋಗಿ ತಾವು ಬೀಜವನ್ನು ಕೂಡ ಪಡೆದುಕೊಳ್ಳಬಹುದು. ಅದೇ ರೀತಿಯಲ್ಲಿ ನಾವು ಗೊಬ್ಬರದ ನಾವು ನೋಡಿದ್ದೀವಿ ಅಂದರೆ ಈಗ ಖರೀಫ್ ಸೀಸನಲ್ಲಿ ಮುಂಗಾರುನಲ್ಲಿ ನಮಗೆ 56,843 ಮೆಟ್ರಿಕ್ ಟನ್ಸ್ಗಳಷ್ಟು ವಿವಿಧ ಯೂರಿಯಾ, DAP ಮತ್ತು ಕಾಂಪ್ಲೆಕ್ಸು ಇಂಥವು ನಮಗೆ ಅವಶ್ಯಕತೆ ಇದ್ದಾವೆ. ಸೊ ಅದು ಕೂಡ ನಮಗೆ ಆಲ್ಮೋಸ್ಟ್ ನಾವು ಈಗ 33,240 ಮೆಟ್ರಿಕ್ ಟನ್ ಅಷ್ಟು ನಮ್ಮ ಹತ್ರ ಲಭ್ಯತೆ ಇದ್ದಾವೆ. ಈಗ DAP ಮತ್ತು ಬೇರೆ ಬೇರೆದು ಕೂಡ ಪ್ರತಿ ತಿಂಗಳು ಕೂಡ ನಮಗೆ ಸರಬರಾಜು ಕೂಡ ಆಗ್ತಾ ಇರೋದ್ರಿಂದ ಅಲ್ಲಿಗೂ ಕೂಡ ಯಾವುದೇ ನಮಗೆ ಶಾರ್ಟೇಜ್ಗಳು ಬಂದಿರೋದಿಲ್ಲ. ಸೊ ಈಗ ನೆಕ್ಸ್ಟ್ ನಮಗೆ ಮುಂಗಾರಿಗೆ ಬೇಕಾಗಿರುವ ಎಲ್ಲ ಫರ್ಟಿಲೈಸರ್ಗಳು ಹಾಗೂ ಬೀಜ ಕೂಡ ನಮ್ಮ ಡಿಸ್ಟ್ರಿಕ್ಟ್ನಲ್ಲಿ ಸಾಕಷ್ಟು ಸ್ಟಾಕ್ನಲ್ಲಿ ಇದ್ದಾವೆ. ಇದನ್ನು ಕಾಲಕ್ಕೆ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಕೂಡ ಹಾಗೂ ತಾಲೂಕು ಮಟ್ಟದಲ್ಲಿ ಕೂಡ ಇದನ್ನು ರಿವ್ಯೂ ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಳ್ಳೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಜಿಲ್ಲಾಡಳಿತ ವತಿಯಿಂದ ಮಾಡಲಾಗಿದೆ ಅಂತ ಈ ಮೂಲಕ ತಮಗೆ ತಿಳಿಯಪಡಿಸ್ತಾ ಇದ್ದೇನೆ.